ಇವಾಗ ನಾನು ತಿಂದಿದ್ದೀನಿ ಚಿತ್ರಾನ್ನ ಅಂತಂದರೆ ನಮ್ಮ ಮನೆಯಲ್ಲಿ ನೆಕ್ಸ್ಟು ಚಿತ್ರಾನ್ನ ಸ್ಟಾರ್ಟ್ ಆಗುತ್ತೆ. ರೇಸರ್ ಶಾರ್ಪ್ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ರೀಲ್ಸಲ್ಲಿ ನೋಡಿರ್ಬೋದು, ಬೇಬಿ ಬಮ್ ಸಾಫ್ಟ್ ಅಂತ ಎಲ್ಲ ಹೇಳ್ತಾರಲ್ಲ. ಓ, ಸುಡ್ತಾ ಇದೆ, ಸಾಕಾಗಿದೆ ಇದ್ರದ್ದು ಟೆಕ್ಸ್ಚರ್. ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾಗೆ ಸ್ವಾಗತ. ನಾವಿವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಹೆದ್ದಾರಿ ಅಂದರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನಾವಿವಾಗಿದ್ದೀವಿ. ನಾವು ಯೂಶುವಲ್ ಆಗಿ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸುವಂಥ ಜಾಗ ಬಿಡದಿಯಲ್ಲಿ ನಾವು ಹಲವಾರು ಕಡೆ ಬಿಡದಿ ತಟ್ಟೆ ಇಡ್ಲಿಯನ್ನು ಟ್ರೈ ಮಾಡಿದ್ದೀವಿ. ಅದರಲ್ಲಿ ಯಾವ ಜಾಗ ಓಪನ್ ಇರುತ್ತೋ ಆ ಜಾಗದಲ್ಲಿ ನಾವು ನಿಲ್ಲಿಸಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿ ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ನಾವು ಇವತ್ತು ವಿಸಿಟ್ ಮಾಡಿ ಅಲ್ಲಿರುವಂಥ ಬ್ರೇಕ್ಫಾಸ್ಟ್ ಐಟಮ್ಸ್ನ ಟ್ರೈ ಮಾಡಿ ನಮಗೆ ಅದರಲ್ಲಿ ಯಾವ ಐಟಮ್ ಇಷ್ಟ ಆಗುತ್ತೆ, ಅದು ಹೇಗಿರುತ್ತೆ, ಅದರ ಬೆಲೆ ಎಷ್ಟು, ಇದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಾವು ಫಸ್ಟ್ ಹೋಗಿದ್ದ ಜಾಗ ರೇಣುಕಾಂಬ ತಟ್ಟೆ ಇಡ್ಲಿ ಅಂತ. ಇದು ಬಿಡದಿ ಈ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇಂದ ಬಿಡದಿಗೆ ಎಕ್ಸಿಟ್ ಆಗಿ ಒಂದು 5 minutes ಅಲ್ಲಿ ಯು ವಿಲ್ ರೀಚ್. ಸೊ ತುಂಬಾ ದೊಡ್ಡ ಡಿವಿಯೇಷನ್ ಅಲ್ಲ. ನಿಮ್ಮ ಎಕ್ಸ್ಪ್ರೆಸ್ ವೇ ತಗೊಂಡು ಮೈಸೂರಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ನಾಟ್ ಟೂ ಮಚ್ ಆಫ್ ಅ ಡಿ ಟೂರ್. ಸೊ ಹಳೆ ಹೈವೇನಲ್ಲಿ ಬಿಡದಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಮೈನ್ ಬಿಡದಿ ಸರ್ಕಲ್ ಅಲ್ಲಿ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ನಿಮಗೆ ಇದು ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿ ಅಂತ ಕಾಣಿಸುತ್ತೆ. ಅಲ್ಲಿ ಬಸ್ ಸ್ಟಾಪ್ ಬರುತ್ತೆ, ಬಸ್ ಸ್ಟಾಪ್ ಹಿಂದೆ ಇದೆ ಇದು. ಸೊ ಅಲ್ಲಿಗೆ ಹೋಗಿದ್ದು ನಾವು. ಸೊ ಒಂದು ಇಡ್ಲಿ ತುಂಬ 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 ಸಾಫ್ಟ್ ಆಗಿದೆ ಈ ಇಡ್ಲಿ. ಒಂದು ಸಿಂಗಲ್ ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀವಿ. ಈಗ ಟ್ರೈ ಮಾಡು, ನೀನು ಸಾಫ್ಟ್ ಆಗಿದೆ ನೋಡಿ ಇಡ್ಲಿ. ದೋಸೆನೂ ಬಂತು ಹಂಗೆ. ಸೂಪರ್, ವಾವ್, ದೋಸೆ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಡ್ಲಿ ಹೆಂಗಿದೆ ಹೇಳು. 2 ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಗ್ರೀನ್ ಚಟ್ನಿನೂ ಇದೆ, ರೆಡ್ ಚಟ್ನಿನೂ ಇದೆ. ಅದ್ರ ಜೊತೆಲಿ ಚಟ್ನಿ ಇನ್ನೂ ತಂದು ಇಟ್ಬಿಟ್ಟಿರ್ತಾರೆ ನಿಮ್ಗೆ ಬೇಕಿದ್ರೆ. ಹೆಂಗಿದೆ ಚಟ್ನಿ ಫ್ಲೇವರ್ ಸ್ಟ್ರಾಂಗ್ ಆಗಿದೆ. ಹೌದಾ? ಇಡ್ಲಿಗೆ ಫುಲ್ ಫ್ಲೇವರ್ ತರದೇ ಚಟ್ನಿ ಅಂತ ನಾನು ಅನ್ಕೊಂಡಿದ್ದೀನಿ. ಚಟ್ನಿ ಇಲ್ದಿರ ಎಲ್ಲ ಇಡ್ಲಿ ತಿನ್ನಕ್ಕಾಗಲ್ಲ. ಅದಕ್ಕೆ ಅಂತ ಇಡ್ಲಿ ಟೇಸ್ಟು ಮ್ಯಾಟ್ರ್ ಆಗುತ್ತೆ. ಇಡ್ಲಿ ಚೆನ್ನಾಗಿಲ್ದರೆ ಬರೀ ಚಟ್ನಿ ಚೆನ್ನಾಗಿದ್ರೆ ಇಡ್ಲಿ ತಿನ್ನೋಕ್ಕಾಗಲ್ಲ. ಅದನ್ನು ಇಡ್ಲಿ ಮ್ಯಾಟರ್ಸ್. ನಾನು ಒಂದು ಬೆಣ್ಣೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ, ಬಂದಿದೆ. ಫುಲ್ ಕ್ರಿಸ್ಪಿ ಆನ್ ದ ಔಟ್ಸೈಡ್, ಸಾಫ್ಟ್ ಆನ್ ದ ಇನ್ಸೈಡ್ ಅನ್ಸುತ್ತೆ. ಬನ್ನಿ ಟ್ರೈ ಮಾಡೋಣ. ಓಹ್, ಹೌದು, ಆ ಕ್ರಂಚ್ ಮುರಿತಾನೆ, ಯು ಕ್ಯಾನ್ ಹಿಯರ್ ಇಟ್. ರೆಡ್ ಮಸಾಲೆ ಹಾಕಿದ್ದಾರೆ ಒಳಗೆ. ರೇಸರ್ ಶಾರ್ಪ್ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಒಳಗೆ ರೆಡ್ ಚಟ್ನಿ ಹಾಕಿದಾರಾ? ರೆಡ್ ಚಟ್ನಿ ಹಾಕಿದ್ದಾರೆ, ಪಲ್ಯ ಹಾಕಿದ್ದಾರೆ, ಆಲೂಗಡ್ಡೆ ಪಲ್ಯ. ನೈಸ್. ಚೆನ್ನಾಗಿದೆ. ಪಲ್ಯದಲ್ಲಿ ಆಲೂಗಡ್ಡೆ ಕುಕ್ ಟು ಪರ್ಫೆಕ್ಷನ್. ಗಟ್ಟಿನೂ ಇಲ್ಲ, ತುಂಬ ಸಾಫ್ಟಾಗೂ ಇಲ್ಲ. ವೆರಿ ನೈಸ್.
ಹೌದು, ವೆರಿ ನೈಸ್. ದೋಸೆ ನಾನು ತಗೊಂಡಿದ್ದು ಬೆಣ್ಣೆ ಮಸಾಲೆ ದೋಸೆ. ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಟೆಕ್ಸ್ಚರ್ ನನಗೆ ಕ್ರಿಸ್ಪಿ ದೋಸೆ ತುಂಬ ಇಷ್ಟ. ಬೈ ಡಿಫಾಲ್ಟ್ ನಂಗೆ ಸಾಫ್ಟ್ ಆಗಿರೋದು ಅಷ್ಟೊಂದು ಇಷ್ಟ ಆಗಲ್ಲ. ಅದ್ರ ಪ್ರೈಸ್ ಪಾಯಿಂಟ್ ಕೇಳಿದರೆ 70 ರೂಪೀಸ್ ಇತ್ತು ಬೆಣ್ಣೆ ಮಸಾಲೆ ದೋಸೆಗೆ. ಸೊ ನನ್ನ ಪ್ರಕಾರ ಇಟ್ ವಾಸ್ ವೆಲ್ ಪ್ರೈಸ್ಡ್, ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ನೀವೇನಾದ್ರು ದೋಸೆ ಆಪ್ಷನ್ ಹುಡುಕ್ತಾ ಇದ್ರೆ ದಟ್ ಈಸ್ ಅ ಗುಡ್ ಆಪ್ಷನ್. ನನ್ನ ಪ್ರಕಾರ ಇಟ್ ವಾಸ್ ಗುಡ್. ನೆಕ್ಸ್ಟ್ ಇಡ್ಲಿ ಹೆಂಗಿತ್ತು? ಇಡ್ಲಿ ಓಜಿ ಬಿಡ್ದಿ ತಟ್ಟೆ ಇಡ್ಲಿ ಅಂತಂದ್ರೆ ಈ ಜಾಗ ಅಂತ ಆಲ್ರೆಡಿ ಹೇಳಿದ್ವಿ ಅಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ಅದು ಮುರಿಬೇಕಂದ್ರೆ ಒಂಥರ ಅದು ಮುದ್ದು ಮಾಡಬೇಕು ಅನ್ಸುತ್ತೆ. ಮಗು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ರೀಲ್ಸ್ ಅಲ್ಲಿ ನೋಡಿರ್ಬೋದು, ಬೇಬಿ ಬಮ್ ಸಾಫ್ಟ್ ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಆ ಥರ ಇಡ್ಲಿ ಚೆನ್ನಾಗಿತ್ತು. ಇಡ್ಲಿ ಮತ್ತೆ ಚಟ್ನಿ ಸಖತ್ ಕಾಂಬಿನೇಷನು. ಬಿಸಿ ಬಿಸಿ ಇಡ್ಲಿ ಕೊಡ್ತಾರೆ, ಅವಾಗ ತೆಗೆದು ಸ್ಟೀಮರಿಂದ ತೆಗೆದು ಕೊಡ್ತಾರೆ ಇಡ್ಲಿ. ಸಕ್ಕತ್ತಾಗಿರುತ್ತೆ. ಆ ಚಟ್ನಿ ಜೊತೆನಲ್ಲಿ ಇಡ್ಲಿ, ಅದೇ ಇಡ್ಲಿ ಚಟ್ನಿ ಮತ್ತೆ ಬೆಣ್ಣೆ, ಈ 3 ಕಾಂಬಿನೇಷನ್, ಈ ಪುಡಿ ಅದೆಲ್ಲ ಏನೂ ಬೇಕಾಗಿಲ್ಲ, ಸಕ್ಕತ್ತಾಗಿದೆ. ನೀವು ಓಜಿ ಬಿಡ್ದಿ ತಟ್ಟೆ ಇಡ್ಲಿ ಟ್ರೈ ಮಾಡಬೇಕು ಅಂತಂದ್ರೆ ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿಗೆ ಬನ್ನಿ. ಸೊ ನೆಕ್ಸ್ಟ್ ನಾವು ಹೋಗಿದ್ದು, ಸೊ ಇದಾದ್ಮೇಲೆ ನಾವು ಹೋದಂಥ ಜಾಗ ಶಿವದರ್ಶನ ಶಶಿ ತಟ್ಟೆ ಇಡ್ಲಿ ಹೋಟೆಲ್ ಅಂತ. ಇದೂ ಸಹ ಹಳೆ ಮೈಸೂರು ಬೆಂಗಳೂರು ಹೈವೇನಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ. ಬೆಂಗಳೂರಿಗೆ ಹೋಗ್ಬೇಕಂದ್ರೆ HDFC ಬ್ಯಾಂಕ್ ಬರುತ್ತೆ, ಆ ಬ್ಯಾಂಕ್ ಪಕ್ಕದಲ್ಲಿ ಈ ಜಾಗ ಇರೋದು. ಫೇಮಸ್ ತಟ್ಟೆ ಇಡ್ಲಿ ಜಾಗಗಳಲ್ಲಿ ಇವ್ರದ್ದು ಒಂದು. ಇವ್ರು ಆ್ಯಕ್ಚುಲಾಗಿ ಬೆಂಗಳೂರಲ್ಲೂ ಒಂದು 2-3 ಕಡೆ ಐ ಥಿಂಕ್ ಬ್ರ್ಯಾಂಚ್ ಎಲ್ಲ ಓಪನ್ ಮಾಡಿದ್ರು. ಇವಾಗ ಇದೆಯಾ ಇಲ್ವಾ ಗೊತ್ತಿಲ್ಲ. JP ನಗರಲ್ಲಿ ಒಂದು ಬ್ರಾಂಚ್ ಇತ್ತು, ವಿಜಯನಗರಲ್ಲಿ ಒಂದು ಬ್ರಾಂಚ್ ಇತ್ತು ಇವ್ರದ್ದು. ಸರ್ ಒಂದು ಸಿಂಗಲ್ ಇಡ್ಲಿ ವಡೆ ಮತ್ತೆ ಒಂದು ಚಿತ್ರಾನ್ನ ಕೊಡಿ. ಸಿಂಗಲ್ ಇಡ್ಲಿ ವಡೆ, ಒಂದು ಚಿತ್ರಾನ್ನ ಕೂಡ. ಇಲ್ಲಿ ಬೆಣ್ಣೆ ಬೇಕಾ ಸರ್? ಹಾಂ, ಬೆಣ್ಣೆ ಬೇಕು. ಇದು ಎಷ್ಟು ಒಂದು ಸಿಂಗಲ್ ಇಡ್ಲಿ? ಸಿಂಗಲ್ ಇಡ್ಲಿ 25. ಓಕೆ, 20 ಬೆಣ್ಣೆ ಅಂತ. ಹೌದು. ಒಂದು ಸಿಂಗಲ್ ಇಡ್ಲಿ ವಡೆ ಮತ್ತು ಚಿತ್ರಾನ್ನ ತೊಗೊಂಡಿದ್ದೀವಿ. ಇಡ್ಲಿ ಟೆಕ್ಸ್ಚರ್ ನೋಡಿ ಈ ಥರ ಇದೆ. ಇಲ್ಲಿ ಈಸಿಯಾಗಿ ಇದನ್ನು ಮುರಿದ್ಬಿಡ್ಬೋದು ಈ ಇಡ್ಲಿನ. ಚಟ್ನಿ ಮತ್ತು ಇವ್ರದ್ದೊಂದು ಆಲೂಗಡ್ಡೆ ಸಾಗು ಪಲ್ಯ, ಬಾಂಬೆ ಸಾಗು, ಕರೆಕ್ಟ್, ಅದ್ರ ಜೊತೆ ಕೊಟ್ಟಿದ್ದಾರೆ. ಟ್ರೈ ಮಾಡೋ, ಹಿಂಗಿದೆ ಹೇಳು. ಯಾವ್ದು ಚೆನ್ನಾಗಿದೆ? ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇನ್ನೊಂದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಚಿತ್ರಾನ್ನ. ಸೊ ಇಲ್ಲಿ ಚಿತ್ರಾನ್ನ ಹೆಂಗೆ ಮಾಡ್ತಾರೆ ಅಂದರೆ, ಈ ಪುಳಿಯೋಗರೆ ಥರ ಕಲಿಸ್ತಾರೆ ಇದನ್ನ. ಮತ್ತು ಅದರದ್ದು ಆ ಮಸಾಲೆ ಥರ ಇರುತ್ತಲ್ಲ, ಒಗ್ಗರಣೆ ಥರದ್ದು, ಅದನ್ನ ರೆಡಿ ಮಾಡಿಟ್ಟಿರ್ತಾರೆ. ಸೊ ನಾವು ಕೇಳಿದಾಗ ಕಲಿಸ್ಬಿಟ್ಟು ಕೊಡ್ತಾರೆ. ಹಾಂ, ಗೊಜ್ಜು ರೆಡಿ ಮಾಡಿರ್ತಾರೆ. ಸೇಮ್ ಚಟ್ನಿ ಕೊಟ್ಟಿರ್ತಾರೆ, ಕೆಂಪು ಚಟ್ನಿ. ಒಂದು ರೌಂಡ್ ತಿಂದು ನೋಡೋಣ ಹೆಂಗಿದೆ ಅಂತ. ಜನರಲಿ ನಾನು ಚಿತ್ರಾನ್ನ ಫ್ಯಾನ್ ಅಲ್ಲ. ಇವಾಗ ನಾನು ಇದು ತಿಂದಿದ್ದೀನಿ ಚಿತ್ರಾನ್ನ ಅಂತಂದರೆ, ನಮ್ಮ ಮನೆಯಲ್ಲಿ ನೆಕ್ಸ್ಟು ಚಿತ್ರಾನ್ನ ಸ್ಟಾರ್ಟ್ ಆಗುತ್ತೆ. ಮನೇಲಿ ನಾವು ಚಿತ್ರಾನ್ನ ತಿನ್ನಲ್ಲ. ತುಂಬ ಚೆನ್ನಾಗಿದೆ. ಅಬೆಂಡೆಂಟ್ಲಿ ಕಡಲೆಕಾಯಿ ಹಾಕಿದ್ದಾರೆ, ಅದೇ ಮೇನು ಚಿತ್ರಾನ್ನಕ್ಕೆ. ಒಗ್ಗರಣೆ ಚೆನ್ನಾಗಿದೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ತೆಂಗಿನಕಾಯಿ ಚಿತ್ರಾನ್ನ ಅಲ್ಲ ಇದು, ಈರುಳ್ಳಿ ಚಿತ್ರಾನ್ನ. ಲೆಮನ್ದು ಫ್ಲೇವರ್ ಬರ್ತಾ ಇದೆ, ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಇಲ್ಲಿ ಆ್ಯಕ್ಚುಲಿ ಇಡ್ಲಿ ಜೊತೆಲಿ ಮಸಾಲೆ ವಡೆ ಕೊಡ್ತಾರೆ ಯೂಶಲಿ. ಇವತ್ತು ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಉದ್ದಿನ ವಡೆ ತೊಗೊಂಡ್ವಿ. ಚಟ್ನಿ ಒಂದು ಸ್ವಲ್ಪ 1 ನಾಚ್ ಖಾರ ಜಾಸ್ತಿ ಇತ್ತು ರೇಣುಕಾಂಬ ಕಂಪೇರ್ ಮಾಡಿದ್ರೆ.
ಏನ್ ನಿಮ್ಗೆ ಟೇಸ್ಟ್ ವೈಸ್ ನನಗೇನು ಡಿಫ್ರೆನ್ಸ್ ಅನ್ಸಿಲ್ಲ. ಪ್ರೈಸು ಅಷ್ಟೇ, ಪ್ರೈಸ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಸ್ವಲ್ಪ ಡಿಫ್ರೆಂಟ್. ಇಡ್ಲಿದು ಟೇಸ್ಟ್ ಸ್ವಲ್ಪ ಸ್ವೀಟರ್ ನೋಟ್ಸ್ ಇತ್ತು ಇದ್ರಲ್ಲಿ, ಈ ಇಡ್ಲಿಲಿ. ಓಕೆ. ಅಂಡ್ ಐ ಥಿಂಕ್ ಚಟ್ನಿ ಖಾರ ಇದ್ದಿದ್ರಿಂದ ಬರೀ ಇಡ್ಲಿ ತಿಂದ್ರೆ ಯು ವುಡ್ ಹ್ಯಾವ್ ನೋಟಿಸ್. ಪ್ರಾಬಬ್ಲಿ. ನನಗೆ ನಂಗೆ ಅನ್ಸ್ಲಿಲ್ಲ, ಬಟ್ ಓಕೆ. ಲೈಕ್ ಲಾಸ್ಟ್ ಅಲ್ಲಿ ಒಂದು ನೋಟ್ ಆಫ್ ಸ್ವೀಟ್ ಇದ್ದಂಗೆ ನಂಗೆ ಅನಿಸ್ತು. ಇಡ್ಲಿ ಟೇಸ್ಟ್ ಎರಡರಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಯು ಕುಡ್ ನೋಟಿಸ್ ದಟ್ ದೇರ್ ಇಸ್ ಸಮ್ ಡಿಫ್ರೆನ್ಸ್ ಇನ್ ಟೇಸ್ಟ್. ಪ್ರೈಸ್ ಇಲ್ಲೂ ಅಷ್ಟೇನೆ, 25 ರೂಪಾಯಿ ಒಂದು ಇಡ್ಲಿ, 20 ರೂಪಾಯಿ ಒಂದು ವಡೆ, ಆಮೇಲೆ 10 ರೂಪಾಯಿ ಬೆಣ್ಣೆಗೆ. ಸೊ 55 ರುಪೀಸ್ ಇಲ್ಲೂ. ಸೊ ಏನು ಚೇಂಜಸ್ ಇಲ್ಲ. ಇಲ್ಲಿ ನೆಕ್ಸ್ಟ್ ನಾವು ತಗೊಂಡಿದ್ದು ಚಿತ್ರಾನ್ನ. ಇಲ್ಲಿ ಚಿತ್ರಾನ್ನ ತೆಂಗಿನಕಾಯಿ ಚಿತ್ರಾನ್ನ ಅಲ್ಲ, ಈರುಳ್ಳಿ ಚಿತ್ರಾನ್ನ. ಚೆನ್ನಾಗಿ ಕಡಲೆಕಾಯಿ ಹಾಕಿರ್ತಾರೆ. ಇವ್ರು ಮಾಡೋದನ್ನ ನೋಡಿದೆ ನೀನು. ಸೊ ಆ ಒಂದು ಗ್ರೇವಿ ತರ ಮಾಡ್ಕೊಂಡಿರ್ತಾರೆ, ಒಂದು ಒಗ್ಗರಣೆ ತರ ಮಾಡಿಟ್ಕೊಂಡು ರೈಸ್ ಸಪರೇಟ್ ಇರುತ್ತೆ. ಎಷ್ಟೊಂದ್ ಕಡೆ ಇಲ್ಲಿ ಇವಾಗ ನಾವು ಬೆಂಗಳೂರಲ್ಲೆಲ್ಲ ಹೋದಾಗ ಚಿತ್ರಾನ್ನೆಲ್ಲ ರೆಡಿ ಮಾಡಿಟ್ಟಿರ್ತಾರೆ, ಹಂಗ ಕೊಡ್ತಾರೆ. ಇಲ್ಲ ಹಂಗಲ್ಲ, ನೀನು ಹೋದಾಗ ಅದನ್ನ ಒಂಥರ ಚುರುಮುರಿ ತರ ಮಿಕ್ಸ್ ಮಾಡಿ ನಿಂಗೆ ಕೊಡ್ತಾರೆ. ಇದು ಒಂಥರ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಕಡಲೆ ಬೀಜ ಹೈಲೈಟ್. ಕುಟುಂಬ ಅಂತ ಮಧ್ಯದಲ್ಲಿ ತುತ್ತಿಗೆ ಒಂದೋ ಎರಡೋ ಸಿಗ್ತಾ ಇತ್ತು. ಸೊ ದ ಅಮೌಂಟ್ ಆಫ್ ಕಡಲೆ ಬೀಜ ಇದ್ರಲ್ಲಿ ಹಾಕಿದ್ದು ವಾಸ್ ದ ಹೈಲೈಟ್. ನಂಗೆ ದಟ್ಸ್ ವೈ ಇಲ್ಲಿ ಚಿತ್ರಾನ್ನ ನಂಗೆ ಇಷ್ಟ. ನಮ್ಮಮ್ಮ ಹೇಳ್ತಾ ಇದ್ರು, ಏನಂತಾರೆ, ಒಂದು ಚೂರು ಉಪ್ಪು ಮತ್ತೆ ಹುಳಿ ಬಿದ್ದಿದ್ರೆ ಇನ್ನೂ ಸಖತ್ತಾಗಿದ್ದಿರೋದು ಈ ಚಿತ್ರಾನ್ನ. ಕರೆಕ್ಟ್. ಬಟ್ ಹೌದು, ಸ್ವಲ್ಪ ಹುಳಿ, ಇನ್ನು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರು ಚೆನ್ನಾಗಿರೋದು. ಹೌದು. ಬಟ್ ಓವರ್ ಆಲ್ ಖಾರ ಇತ್ತು. ಮೆಣಸಿನಕಾಯಿ ಚೆನ್ನಾಗಿತ್ತು, ಮಧ್ಯೆ ಸಿಗೋದಲ್ಲ, ಅದ್ರ ಖಾರ ಇತ್ತು. ಹುಳಿ ಮತ್ತೆ ಉಪ್ಪು ಬಿದ್ದಿದ್ರೆ ಇನ್ನೂ ಸಖತ್ತಾಗಿದ್ದಿರೋದು. ಚಟ್ನಿ ಒಂದ್ ಸ್ವಲ್ಪ ಅದ್ರ ಕೆಲಸ ಮಾಡ್ತಾ ಇತ್ತು. ಚಟ್ನಿ ಬ್ಯಾಲೆನ್ಸ್ ಅದು ಸ್ವಲ್ಪ ಎಲಿವೇಟ್ ಮಾಡ್ತಾ ಇತ್ತು. ಬಟ್ ಗುಡ್, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಇಟ್ ವಾಸ್ ಗುಡ್. ಇಲ್ಲಿ ಏನು ಗೊತ್ತಾ, ಶಶಿ ತಟ್ಟೆ ಇಡ್ಲಿನಲ್ಲಿ ದೋಸೆ ಸಿಗಲ್ಲ. ಪುಡಿ ಇಡ್ಲಿ ಸಿಗತ್ತೆ ಇಲ್ಲಿ, ಆದ್ರೆ ದೋಸೆ ಸಿಗಲ್ಲ ಇಲ್ಲಿ. ಕರೆಕ್ಟ್. ಸೊ ನೀವೇನಾದ್ರು ನೀವೇನಾದ್ರು ಗ್ಯಾಂಗಲ್ಲಿ ಹೋದಾಗ ನಿಮ್ಮಲ್ಲಿ ಇಡ್ಲಿ ಇಷ್ಟ ಇಲ್ಲ, ದೋಸೆ ಇಷ್ಟ ಅನ್ನೋರು ಏನಾದ್ರು ಇತ್ತು ಅಂತಂದ್ರೆ ಶಶಿ ತಟ್ಟೆ ಇಡ್ಲಿ ಅವ್ರಿಗೆ ಇಸ್ ನಾಟ್ ದ ಪ್ಲೇಸ್. ಯಾಕಂದ್ರೆ ದೋಸೆ ಸಿಗಲ್ಲ ಇಲ್ಲಿ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರೈಸ್ ವೈಸ್ ಚಿತ್ರಾನ್ನ ಎಷ್ಟು ಪ್ರೈಸ್? 50 ರೂಪಾಯಿ. 50 ರೂಪಾಯಿ ಒಂದ್ ಪ್ಲೇಟ್. ಕ್ವಾಂಟಿಟಿ ವೈಸ್ ತುಂಬಾನೇ ಇಟ್ ವಾಸ್ ವೆರಿ ವೆರಿ ರೀಸನಬಲ್. ಡಿಸೆಂಟ್ ಅಲ್ಲ, ಚೆನ್ನಾಗಿತ್ತು. ಒಳ್ಳೆ ಕ್ವಾಂಟಿಟಿ. ಒಳ್ಳೆ. ನಾವು 3 ಜನ ತಿಂದ್ವಿ ಚಿತ್ರಾನ್ನ, ಅಷ್ಟಿತ್ತು. somebody with good appetite can finish one reasonable. ವೆರಿ ಸಿಮಿಲರ್ ಪ್ರೈಸ್, ರೇಣುಕಾ ತರನೇ ಪ್ರೈಸ್. ಹೌದು. ಇಡ್ಲಿ ಒಂದ್ ಸ್ವಲ್ಪ ಚೇಂಜಸ್, ಟೆಕ್ಸ್ಚರ್ ವೈಸ್ ಒಂದ್ ಸ್ವಲ್ಪ ಚೇಂಜ್ ಇತ್ತು ಇಡ್ಲಿನಲ್ಲಿ. ಟೆಕ್ಸ್ಚರ್ ಅಂಡ್ ಟೇಸ್ಟ್. ಚಟ್ನಿ ಸ್ವಲ್ಪ ಖಾರ ಇತ್ತು, ಶಶಿನಲ್ಲಿ ಸ್ವಲ್ಪ ಖಾರ ಇತ್ತು ಚಟ್ನಿ. ಹೌದು. ದಿಸ್ ಈಸ್ ದ ಸೆಕೆಂಡ್ ಪ್ಲೇಸ್. ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಗುರು ತಟ್ಟೆ ಇಡ್ಲಿ. ಇದು ನಮ್ಮ ಫೇವ್ರೇಟ್ ಜಾಗ. ನಾವು ಯಾವಾಗ ಮೋಸ್ಟ್ ಆಫ್ ದ ಟೈಮ್ ನಾವು ಈ ಜಾಗಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾವಿವಾಗ ಗುರು ತಟ್ಟೆ ಇಡ್ಲಿಲ್ಲಿದ್ದೀವಿ. ಬಿಡದಿ ತಟ್ಟೆ ಇಡ್ಲಿಗೆ ಇದು ನಮ್ಮ ಫೇವ್ರೇಟ್ ಜಾಗಗಳಲ್ಲಿ ಒಂದು. ಇಲ್ಲೂ ಸಹ ಸಕ್ಕದಾಗಿರೋಂಥ ಬಿಸಿ ಆಗಿರೋಂಥ ಬಿಡದಿ ತಟ್ಟೆ ಇಡ್ಲಿ ತೊಗೊಂಡಿದ್ದೀವಿ. ನೋಡಿಲಿ, ಸುಡ್ತಾ ಇದೆ, ಸಾಕಾಗಿದೆ ಇದ್ರದ್ದು ಟೆಕ್ಸ್ಚರ್. ಇಲ್ಲೂ ಸೇಮು ತಟ್ಟೆ ಇಡ್ಲಿ ಜೊತೆಯಲ್ಲಿ ಚಟ್ನಿ ಮತ್ತು ಇವರ ಬಾಂಬೆ ಸಾಗು ಅಥವಾ ಈರುಳ್ಳಿ ಸಾಗು ಅನ್ಬೋದು. ಸಕ್ಕದಾಗಿದೆ ಟೇಸ್ಟು. ಒಂದು ಇಡ್ಲಿ 25 ರೂಪಾಯಿ, ಒಂದು ವಡೆ 20 ರೂಪಾಯಿ. ಎಕ್ಸ್ಟ್ರಾ ಬೆಣ್ಣೆ ಬೇಕು ಅಂತಂದರೆ 10 ರೂಪಾಯಿ ಆಗುತ್ತೆ. ನಾವು ಒಂದು ಪ್ಲೇಟ್ ತೊಗೊಂಡಿದ್ದೀವಿ, ಯಾಕೆಂದರೆ ಆಲ್ರೆಡಿ 2 ಕಡೆ ತಿಂದಾಗಿದೆ. ಇದು ನಮ್ಮ 3ನೇ ಜಾಗ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಒಳಗೆಲ್ಲ ಬೆಂದಿದೆ ಅಂತ ಅನಿಸುತ್ತೆ. ಟೇಸ್ಟ್ ವೈಸ್ ದಿಸ್ ಈಸ್ ಆಲ್ಸೋ ಸೂಪರ್ ಗುಡ್. ಅದೇ ಚಟ್ನಿನೇ. ಹೆಂಗಿದೆ ಇದು?
ಇಲ್ಲೂ ಅಷ್ಟೇ, ಇಲ್ಲೂ ಇಡ್ಲಿ ಇಲ್ಲಿ ಇವತ್ತು ನಾವು ಹೋದಾಗ ಲಿಟ್ರಲಿ ಲೈಕ್ ತುಂಬ ಫ್ರೆಶ್ ಆಗಿತ್ತು. ಟೇಸ್ಟ್ ಅದಕ್ಕೆ ತುಂಬ ಚೆನ್ನಾಗಿತ್ತು ಇಡ್ಲಿ ಮತ್ತೆ ಬೆಣ್ಣೆ ಮತ್ತೆ ವಡೆ, ಇದು 3 ತಗೊಂಡ್ವಿ ಇವತ್ತು. ಇಲ್ಲ ಅಂದ್ರೆ ಜನರಲಿ ನಾವು ಹೋದಾಗ ದೋಸೆ ಮತ್ತೆ ಚಿತ್ರಾನ್ನನೂ ತಗೋತೀವಿ. ಚಿತ್ರಾನ್ನ ಇಲ್ಲ ಅಂದ್ರೆ ಪುಳಿಯೋಗರೆ ಮತ್ತೆ ರೈಸ್ ಬಾತ್ ಬೇರೆದು ಇರುತ್ತೆ ಬೆಳಗ್ಗೆ ಹೊತ್ತು ಹೋದ್ರೆ. ಇದನ್ನು ಈ 3 ಜಾಗಗಳಲ್ಲಿ ಇರೋದ್ರಲ್ಲಿ ಇವ್ರದ್ದು ಸ್ವಲ್ಪ ಮೆನು ಎಕ್ಸಾಸ್ಟಿವ್ ಇದೆ, ದೊಡ್ಡ ಮೆನು ಇವ್ರದ್ದು. ಜಾಸ್ತಿ ಐಟಮ್ ಪೂರಿ ಶಶಿನಲ್ಲೂ ಸಿಗುತ್ತೆ ಆಕ್ಚುಲಿ. ಪೂರಿ ಶಶಿನಲ್ಲೂ ಸಿಗುತ್ತೆ. ಬಟ್ ಇಲ್ಲಿ ರೈಸ್ ಬಾತ್ ಅಲ್ಲೇ ಒಂದು 3-4 ವೆರೈಟಿ ಇದೆ. ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿದೆ ಜಾಗ ಇದು. ಮಶ್ರೂಮ್ ಪಲಾವ್ ಎಲ್ಲ ಮಾಡೋರು ಇವಾಗ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ, ಮಾಡ್ತಾರ. ಓಕೆ. ಮತ್ತೆ ಸ್ವೀಟ್ ಕೇಸರಿ ಬಾತು ಅದು ಇದೆಲ್ಲ ಸಿಗುತ್ತೆ ಇಲ್ಲಿ. ಆಪ್ಷನ್ಸ್ ವೈಸ್ ಜಾಸ್ತಿ ಇದೆ. ಫುಲ್ ಫ್ಯಾಮಿಲಿ ಹೋಗಿ ಎಲ್ಲರಿಗೂ ಬೇರೆ ಬೇರೆ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಇರುತ್ತಲ್ಲ, ಅಂತವ್ರಿಗೆ ಈ ಜಾಗ ಸಖತ್ತಾಗಿರುತ್ತೆ. ಇಡ್ಲಿಲೂ ನೋ ಕಂಪ್ಲೇಂಟ್ಸ್, ಚಟ್ನಿ ಆನ್ ಪಾಯಿಂಟ್. ಇಲ್ಲಿ ತುಂಬಾ ಖಾರ ಅಂತ ಏನಿಲ್ಲ, ಎವ್ರಿಥಿಂಗ್ ವಾಸ್ ವೆಲ್ ಬ್ಯಾಲೆನ್ಸ್. ಉಪ್ಪು ಇಲ್ಲಿ ಒಂದ್ ಸ್ವಲ್ಪ ಕರೆಕ್ಟ್ ಆಗಿತ್ತು, ಬೇರೆದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು ಮತ್ತೆ ಇಲ್ಲಿ ಉಪ್ಪು ಕರೆಕ್ಟ್ ಆಗಿತ್ತು ಇಡ್ಲಿನಲ್ಲಿ ಅಂತ. ಇವತ್ತು ನಾವು ದೋಸೆ ತಗೊಳ್ಳಿಲ್ಲ ಇಲ್ಲಿ, ಬಟ್ ಜನರಲಿ ನನಗೆ ಇಲ್ಲಿ ದೋಸೆ ತುಂಬಾ ಇಷ್ಟ. ಹೌದು, ದೋಸೆ ಲಾಸ್ಟ್ ಟೈಮ್ ಬೆಣ್ಣೆ ದೋಸೆ ತಗೊಂಡಿದ್ವಿ, ಸಾಕಾಗಿತ್ತು. ಇಲ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ ಮಸಾಲ ವಡೆ ಕೊಡ್ತಾರೆ. ಇವತ್ತು ಫಾರ್ ಸಮ್ ರೀಸನ್ ನಾವು ಲೇಟ್ ಆಗಿ ಹೋಗಿದ್ವಿ ಅನ್ಸುತ್ತೆ, ಎಲ್ಲೂ ಮಸಾಲ ವಡೆ ಇಲ್ಲ, ಉದ್ದಿನ ವಡೆನೆ ಸಿಕ್ಕಿದ್ದು. ಸೊ ಬೇಗ ಬಂದ್ರೆ ನಿಮ್ಗೆ ಇಲ್ಲಿ ಮಸಾಲ ವಡೆ ಸಿಗುತ್ತೆ. ಎಲ್ಲಾ ಕಡೆನೂ ಮಸಾಲ ವಡೆ ಸಖತ್ತಾಗಿರುತ್ತೆ. ಸಬ್ಸಿಗೆ ಸೊಪ್ಪೆಲ್ಲ ಹಾಕಿರ್ತಾರೆ, ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲ ವಡೆ ಎಲ್ಲ. ಇಲ್ಲಿ ಒಂದ್ ಇಡ್ಲಿ ವಡೆ ಚಟ್ನಿ ಬೆಣ್ಣೆ 55 ರೂಪಾಯಿ. ಇಲ್ಲಿ ಕಾಫಿ ವಾಸ್ ಆಲ್ಸೋ ವೆರಿ ವೆರಿ ನೈಸ್. ಕಾಫಿ ತಗೊಂಡ್ವಿ ನಾವು. ಕಾಫಿ ಯೂಶಲಿ ಕಾಫಿ ಸ್ಟಾಪ್ ಇದು ನಮಗೆ. ಕಾಫಿನಲ್ಲೇ ಎಂಡ್ ಮಾಡೋದು. 20 ರೂಪಾಯಿ ಕಾಫಿ, ಸಖತ್ತಾಗಿತ್ತು ಕಾಫಿ ನಾವಲ್ಲಿ. ದೀಸ್ ಆರ್ ದ 3 ಪ್ಲೇಸಸ್. ಮೊದಲನೇದು ನಾವು ಹೋಗಿದ್ದು ರೇಣುಕಾಂಬ ತಟ್ಟೆ ಇಡ್ಲಿ, 2ನೇದು ಶಶಿ ತಟ್ಟೆ ಇಡ್ಲಿ, ಮತ್ತೆ 3ನೇದು ಗುರು ತಟ್ಟೆ ಇಡ್ಲಿ. ಸೊ ಈ 3 ಜಾಗಗಳ ಬಗ್ಗೆ ನಾವು ಇವಾಗ ಹೇಳಿದ್ದೀವಿ ನಿಮಗೆ. ನಿಮ್ಮ ಪ್ರಿಫರೆನ್ಸಸ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ಅದರ ಪ್ರಕಾರ ನೀವು ಜಾಗಗಳನ್ನ ಚೂಸ್ ಮಾಡಿ. ನಮ್ಮ ಪರ್ಸ್ನಲ್ ಫೇವ್ರೇಟ್ ಆದಂತಹ ಗುರು ತಟ್ಟೆ ಇಡ್ಲಿ ಬಗ್ಗೆನೂ ಹೇಳಿದ್ದೀವಿ. ನೀವು ಈ ಹೈವೇಲಿದ್ದಾಗ ಈ 3ರಲ್ಲಿ ಯಾವ ಜಾಗನ ಚೂಸ್ ಮಾಡ್ತೀರಾ ಅಥವಾ ಯಾವ ಜಾಗಕ್ಕೆ ಯೂಶುವಲ್ ಆಗಿ ಹೋಗ್ತೀರಾ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. See you until our next video. Take care. Bye.